ಧರ್ಮಾಚಾರ್ಯರುಗಳಿಗೂ ಧರ್ಮಗ್ರಂಥಗಳಿಗೂ ಬೆಲೆ ಏನು? ಸಾಧನಗಳು ಯಾವುವು? ಅವುಗಳಿಗೆ ಆಗುವ ಫಲದ ಸ್ವರೂಪವೇನು? ಜನ್ಮಾಂತರಗಳು ಲೋಕಾಂತರಗಳು ಉಂಟೆ? ಇವುಗಳಿಗೆ ಬೆಲೆ ಏನು? ಎಂಬಿವೆ ಮುಂತಾದ ಸಾರ್ವತ್ರಿಕ ಧರ್ಮದ ವಿಚಾರಗಳನ್ನು ಅನುಭವ ಸಿದ್ಧವಾದ ತಳಗಟ್ಟಿನ ಮೇಲೆ ನಿಲ್ಲಿಸಿಕೊಳ್ಳುವುದೆಂಬ ಪರಮ ಪ್ರಯೋಜನವು ಈ ದರ್ಶನದಿಂದ ಸಾಧ್ಯವಾಗುತ್ತದೆ. ಸಚ್ಚಿದಾನಂದ ರೂಪವಾದ ಪರಮಾರ್ಥವೇ ವ್ಯವಹಾರದಲ್ಲಿ ಜಗತ್ತಿಗೂ ನಮಗೂ ಪರಮೇಶ್ವರನೆನಿಸಿರುವುದರಿಂದ ಈ ಪ್ರಶ್ನೆಗಳಿಗೆಲ್ಲ ತೃಪ್ತಿಕರವಾದ ಉತ್ತರಗಳನ್ನು ಕಂಡುಕೊಳ್ಳುವುದು ಸಾಧ್ಯವಾಗುತ್ತದೆ. ಈಶ್ವರನು ಸರ್ವಾಂತರ್ಯಾಮಿಯಾಗಿ ಎಲ್ಲೆಲ್ಲಿಯೂ ಇರುವನೆಂಬುದು ಬರಿಯ ಬಾಯಿ ಮಾತಾಗದೆ ಅಕ್ಷರಶಃ ನಿಜವಾಗುತ್ತದೆ. ಈಶ್ವರ ಸಾಕ್ಷಾತ್ಕಾರವೇ ಜನ್ಮದ ಪರಮೋದ್ದೇಶವಾಗುವುದರಿಂದ ಅದಕ್ಕನುಗುಣವಾದ ಕೆಲಸಗಳೆಲ್ಲವೂ ಸತ್ಕರ್ಮಗಳೆನಿಸುತ್ತವೆ. ಅದಕ್ಕೆ ವಿರುದ್ಧವಾದವುಗಳೆಲ್ಲವೂ ದುಷ್ಕರ್ಮಗಳೆಂದಾಗುತ್ತವೆ. ಈ ಕರ್ಮಗಳಿಗೆ ಫಲವೆಂಬುದು ಯಥಾಯೋಗ್ಯವಾಗಿ ಸಿದ್ಧವಾಗುತ್ತದೆ. ಕ್ರಿಯಾಫಲಗಳೆಲ್ಲವೂ ನಾವು ಕರ್ತೃತ್ವ ಭೋಕ್ತೃತ್ವವನ್ನು ನಿಜವೆಂದು ಒಪ್ಪಿರುವ ವ್ಯವಹಾರಾವಸ್ಥೆಗೆ ಸೇರಿದವುಗಳೆಂದೂ ಸಿದ್ಧವಾಗುತ್ತದೆ. ಈ ತತ್ವಕ್ಕೆ ಹೊಂದುವಂತೆ ಯಾವ ಧರ್ಮಗ್ರಂಥಗಳಲ್ಲಿ ಉಪದೇಶಿಸಿದೆಯೋ ಅವೆಲ್ಲ ಧರ್ಮಗ್ರಂಥಗಳಾಗುತ್ತವೆ. ಇದಕ್ಕನುಗುಣವಾಗಿ ಬೋಧಿಸಿ ಆಚರಣೆ ಮಾಡುವವರೆಲ್ಲರೂ ಧರ್ಮಾಚಾರ್ಯರಾಗಿರುತ್ತಾರೆ. ಇದೇ ಮುಂತಾದ ಧರ್ಮದ ಪ್ರಧಾನಾಂಶಗಳಿಗೆ ಈ ವೇದಾಂತ ದರ್ಶನವಲ್ಲದೆ ಮತ್ತೆ ಯಾವುದೂ ಸರ್ವಸಮ್ಮತವಾದ ಉಪಪತ್ತಿಯನ್ನು ಕೊಡಲಾರದು. ಧರ್ಮದ ವಿಷಯದಲ್ಲಿ ವಿಚಾರ ಮಾಡತಕ್ಕ ವಿಷಯಗಳು ಬಹಳವಾಗಿವೆಯಾದರೂ ಸಿದ್ಧಾಂತ ಪ್ರಧಾನವಾದ ಈ ಗ್ರಂಥದಲ್ಲಿ ಅವನ್ನು ನಾವು ವಿಚಾರಕ್ಕೆ ತೆಗೆದುಕೊಂಡಿಲ್ಲ. ಅವಕಾಶವು ದೊರೆತರೆ ಅವುಗಳನ್ನು ಈ ಗ್ರಂಥದ 2ನೆಯ ಸಂಪುಟದಲ್ಲಿ ಚರ್ಚಿಸಬೇಕೆಂದಿರುವೆವು. ನೀತಿಗೆ ಭದ್ರವಾದ ಆಧಾರ. ಈ ಸಿದ್ಧಾಂತದಿಂದ ನೀತಿಗೆ ಭದ್ರವಾದ ಆಧಾರವೊಂದು ದೊರಕಿದಂತೆ ಆಗುತ್ತದೆ. ಇದು 3ನೆಯ ಪ್ರಯೋಜನವು. ಧರ್ಮವೆಂದರೇನು? ಅಧರ್ಮವೆಂದರೇನು? ಮನುಷ್ಯನು ಸಮಾಜದಲ್ಲಿ ಹೇಗೆ ನಡೆದುಕೊಳ್ಳಬೇಕು? ರಾಜನೀತಿಯ ಉದ್ದೇಶವೇನು? ವರ್ಣಾಶ್ರಮಾದಿ ವಿಭಾಗಗಳಿಂದ ಉಪಯೋಗ ಉಂಟೆ? ಇವೇ ಮುಂತಾದವು ನೀತಿಯ ವಿಚಾರಕ್ಕೆ ಸೇರತಕ್ಕ ಪ್ರಶ್ನೆಗಳಾಗಿರುತ್ತವೆ. ಇದಕ್ಕೆ ಉತ್ತರವನ್ನು ಹೇಳುವುದಕ್ಕಾಗಿ ಪರಮಾರ್ಥ ಜ್ಞಾನಕ್ಕೆ ಅನುಗುಣವಾದದ್ದು ಸತ್ಕರ್ಮವು. ಅದಕ್ಕೆ ಬೇಕಾದ ಸಂಕಲ್ಪ ಉಂಟಾಗುವ ತ್ರಿಕರಣ ವೃತ್ತಿಯೇ ನೀತಿಯು ಎಂಬ ಸಾಮಾನ್ಯ ತತ್ವವನ್ನು ಮೂಲಸೂತ್ರವಾಗಿ ಏರ್ಪಡಿಸಿಕೊಳ್ಳಬಹುದಾಗಿದೆ. ನಾನೆಂಬ ಸ್ವಾರ್ಥವೇ ನೀತಿಗೆಲ್ಲ ವೈರಿಯಾದ್ದರಿಂದ ನಾನೆಂಬುದನ್ನು ಮೆಟ್ಟಿ ನಡೆಯಬೇಕೆಂದು ನೀತಿಶಾಸ್ತ್ರಗಳೆಲ್ಲವೂ ಬೋಧಿಸುತ್ತವೆ. ಆದರೆ ಮನುಷ್ಯನಿಗೆ ನಾನೆಂಬುದು ವ್ಯವಹಾರದಲ್ಲಿ ಅಷ್ಟೊಂದು ಮೆಚ್ಚಾಗಿದೆಯಲ್ಲ, ಇದನ್ನೇಕೆ ಮೆಟ್ಟಿ ತುಳಿಯಬೇಕು ಎಂಬ ಸಂಕಟದ ಪ್ರಶ್ನೆಯೊಂದು ಹುಟ್ಟಿಕೊಳ್ಳುತ್ತದೆ. ಈವರೆಗೆ ಮನುಷ್ಯ ಬುದ್ಧಿಯಿಂದ ಏರ್ಪಟ್ಟಿರುವ ಯಾವ ನೀತಿಶಾಸ್ತ್ರದಲ್ಲಿಯೂ ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡುವುದಕ್ಕೆ ಆಗಿರುವುದಿಲ್ಲ. ಆದರೆ ವೇದಾಂತ ದರ್ಶನದ ರೀತಿಯಲ್ಲಿ ಇದಕ್ಕೆ ಉತ್ತಮವಾದ ಉಪಪತ್ತಿಯು ದೊರಕುತ್ತದೆ. ಹೇಗೆಂದರೆ, ನಾನು ಎಂಬುದೇ ನಿಜವಾಗಿ ನಮಗೆ ಎಲ್ಲಕ್ಕಿಂತ ಹೆಚ್ಚು ಬೇಕಾಗಿರುವುದಾದರೂ ಈ ನಾನು ಎಂಬುದು ಪರಮಾರ್ಥವಾದದ್ದಲ್ಲ. ಸಚ್ಚಿದಾನಂದ ಸ್ವರೂಪನಾದ ಆತ್ಮನೇ ನಮ್ಮ ಪರಮಾರ್ಥ ಸ್ವರೂಪವು. ಸದಾಭಾಸವೂ ಚಿದಾಭಾಸವೂ ಸುಖಾಭಾಸವೂ ಆಗಿರುವ ಅಹಂಕಾರವೇ ವ್ಯವಹಾರದಲ್ಲಿ ನಾನು ಎಂದು ಪ್ರಸಿದ್ಧವಾಗಿರುತ್ತದೆ. ಸದಾಭಾಸ ಚಿದಾಭಾಸ ಸುಖಾಭಾಸ ನಾನು ಅನ್ನೋದಲ್ಲಿ ಅದು ಮೂಲ ಸ್ವರೂಪ, ಇದಲ್ಲ ಆಭಾಸ. ಈ ಕ್ಲಾರಿಟಿ ಕೊಡೋದಿಲ್ಲ. ಅಹಂಕಾರಕ್ಕೂ ಸ್ವರೂಪಕ್ಕೂ ಹೆಂಗೆ ವ್ಯತ್ಯಾಸ. ಈ ಅಹಂಕಾರವನ್ನು ತಗ್ಗಿಸಿದರೆ ಇದರ ಹಿನ್ನೆಲೆಯಲ್ಲಿರುವ ನಿಜವಾದ ನಮ್ಮ ಸಚ್ಚಿದಾನಂದ ಸ್ವರೂಪವಾದ ಆತ್ಮತತ್ವವು ಅಭಿವ್ಯಕ್ತವಾಗುವುದು. ಅದೇ ನಮ್ಮ ಸರ್ವ ವ್ಯವಹಾರದ ಪರಮೋದ್ದೇಶವಾಗಿರುತ್ತದೆ. ಆದ್ದರಿಂದ ಅದಕ್ಕನುಗುಣವಾದ ನೀತಿಯನ್ನು ಅನುಸರಿಸಬೇಕು ಎಂಬುದು ವೇದಾಂತಾನುಗುಣವಾದ ನೀತಿಶಾಸ್ತ್ರವಾಗುತ್ತದೆ. ಈ ವಿಷಯವನ್ನು ನಾವು 2ನೆಯ ಸಂಪುಟದಲ್ಲಿ ಪ್ರತಿಪಾದನೆ ಮಾಡಬೇಕು. ಲೌಕಿಕ ಶಾಸ್ತ್ರಗಳಿಗೆ ಬರುವ ಹೆಚ್ಚಿನ ಬೆಲೆ. ಈ ದೃಷ್ಟಿಯಿಂದ ಲೌಕಿಕ ಶಾಸ್ತ್ರಗಳಿಗೆಲ್ಲ ಎಲ್ಲ ಬರ್ಕೊಂಡ್ಯಾ? ಅಲ್ಲೇ ಬರ್ಕೊಂಡ್ಯಾ?
ಬರುವುದೆಂಬುದು ನಾಲ್ಕನೆಯ ಪ್ರಯೋಜನವು. ಜಗತ್ತಿನಲ್ಲಿ ಕಾಣುವ ವೈಚಿತ್ರ್ಯವೆಂಬುದೆಲ್ಲವೂ ಈಶ್ವರನ ಮಹಿಮೆಯಾಗಿರುತ್ತದೆ. ಏಕೆಂದರೆ ಜಗತ್ತೆಂಬುದು ಈಶ್ವರನಿಗಿಂತ ಬೇರೆಯಾಗಿಲ್ಲ, ಅದು ಆತನದೇ ಒಂದು ವಿಭೂತಿಯಾಗಿರುತ್ತದೆ. ಈ ಜಗತ್ತಿನಲ್ಲಿ ಯಾವುದೊಂದು ವಿಭಾಗದಲ್ಲಿರುವ ವಿಶೇಷಗಳನ್ನೂ ವಿಸ್ತರಿಸಿ ಹೊಗಳಿದರೂ ಆ ಪರಮೇಶ್ವರನ ಮಹಿಮೆಯನ್ನೇ ವಿಸ್ತರಿಸಿದಂತೆ ಆಗುತ್ತದೆ. ಅದು ಗೊತ್ತಿಲ್ಲ ಇವರಿಗೆ, ಅದೇ ಅಜ್ಞಾನ. ಅವ್ನು ಭಾರಿ ಬುದ್ಧಿವಂತ, ಚೆನ್ನಾಗಿದೆ, ಅವ್ರು ಎಲ್ಲ ಭಗವಂತಂದೇ ವರ್ಣನೆ ಅದಾವ, ಭಗವಂತಂದೇ ವಿಭೂತಿ. ಆದ ಉಪಾಧಿಗೆ ನಾಮರೂಪ ಅಂಟಿಸಿ ಮೋಸ ಹೋಗ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಭೌತಿಕ ಶಾಸ್ತ್ರಗಳೆಲ್ಲವೂ ಅಧ್ಯಾತ್ಮ ವಿದ್ಯೆಯ ಭಾಗವೇ ಆಗುತ್ತವೆ. ಇದರಂತೆ ಹೊರಗಿನ ಜಗತ್ತನ್ನು ಅರಿಯುವುದಕ್ಕೆ ಸಾಧನವಾಗಿರುವ ಮನಸ್ಸೆಂಬುದು ಸಚ್ಚಿದಾನಂದ ಸ್ವರೂಪದ ಕೈಗನ್ನಡಿಯಾಗಿರುತ್ತದೆ. ಈ ಮನಸ್ಸಿನಲ್ಲಿ ತಿಳಿಯಬರುವ ಇರವು, ಅರಿವು, ಸುಖ ಎಂಬುವುಗಳನ್ನು ದ್ವಾರವಾಗಿ ಮಾಡಿಕೊಂಡೇ ನಾವು ಪರಮಾರ್ಥವನ್ನು ಕಂಡುಹಿಡಿಯುತ್ತೇವೆ. ಮನಸ್ಸಿನಿಂದಲೇ ಮನುಷ್ಯನು ಅಸುರನಾಗಿಯೂ ದೇವನಾಗಿಯೂ ಕಾಣಿಸಿಕೊಳ್ಳುತ್ತಿರುತ್ತಾನೆ. ಆದ್ದರಿಂದ ಮನಸ್ಸಿನ ಸ್ವಭಾವವನ್ನು ತಿಳಿಸುವ ಶಾಸ್ತ್ರವೂ ಅಧ್ಯಾತ್ಮ ವಿದ್ಯೆಯ ಒಂದು ದೊಡ್ಡ ವಿಭಾಗವಾಗಿರುತ್ತದೆ. ಆದ್ದರಿಂದ ಮನಸ್ಸಿನ ಮತ್ತು ಹೊರಗಿನ ಜ್ಞೇಯಗಳ ವಿಚಾರವನ್ನು ಪರಮಾರ್ಥದ ಸಾಕ್ಷಾತ್ಕಾರಕ್ಕೆ ಮೆಟ್ಟಿಲುಗಳೆಂದೇ ನಾವು ಎಣಿಸಬೇಕಾಗಿದೆ. ಯಾವ ಶಾಸ್ತ್ರವನ್ನೂ ಲೌಕಿಕವಾದದ್ದೆಂದು ತಿರಸ್ಕರಿಸುವುದಕ್ಕೆ ಬರುವಂತೆಯೇ ಇಲ್ಲ. ಆದರೆ ಭೌತಿಕ ಶಾಸ್ತ್ರಗಳ ಮೇರೆ ಎಲ್ಲಿಯವರೆಗೆ ಇದೆ, ಅವು ಎಲ್ಲಿಂದ ಏತಕ್ಕೆ ಆಚೆಗೆ ಹಾಯಲಾರವು ಎಂಬುದನ್ನು ಮನದಂದುಕೊಳ್ಳುವುದಲ್ಲದೆ ಸಚ್ಚಿದಾನಂದ ರೂಪ ಪರಮಾರ್ಥವೇ ಅವುಗಳ ವಿಷಯಗಳಿಗೆಲ್ಲ ಚಿತ್ರ ಭಿತ್ತಿ ಎಂಬುದನ್ನು ನಾವು ಮನಸ್ಸಿಗೆ ತಂದುಕೊಂಡರೆ ಭೌತಿಕ ವಿಜ್ಞಾನ ಶಾಸ್ತ್ರವನ್ನು ಯಾವ ಕ್ರಮದಲ್ಲಿ ಬೆಳೆಯಿಸಬೇಕು, ಹೇಗೆ ಅದನ್ನು ಜನರಿಗೆ ಉಪಕಾರವಾಗಿ ಮಾಡಬಹುದು ಎಂಬುದಕ್ಕೂ ಒಂದು ದಾರಿಯೂ ಕಾಣುತ್ತದೆ. ಈ ವಿಷಯವನ್ನು 2ನೇ ಸಂಪುಟದಲ್ಲಿ ವಿಸ್ತರಿಸಬೇಕೆಂದಿರುವೆ. ಕ್ರಮಕ್ಕೆ ಹಾದಿ. ಎಲ್ಲ ತಿಳುವಳಿಕೆಯು ಮನುಷ್ಯನ ಉನ್ನತಿಗಾಗಿ ಹುಟ್ಟಿದ್ದಾದ್ದರಿಂದ ನಮ್ಮ ಬಾಲಕರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುವಾಗ ಯಾವ ಕ್ರಮವನ್ನನುಸರಿಸಬೇಕೆಂಬುದಕ್ಕೂ ವೇದಾಂತಕ್ಕೆ ಬಾಲ್ಯ ಪಾಠ ಯಾವುದು, ಪ್ರೌಢ ಪಾಠ ಯಾವುದು, ಪಠ್ಯಪುಸ್ತಕ ಮಾಡಿ ಅದನ್ನು ಮಾಡಿದ್ರೆ ಚೆನ್ನಾಗಿ. ಒಂದು ಉತ್ತಮ ಸೂಚನೆಯು ದೊರೆಯುತ್ತದೆ. ವಿದ್ಯಾಭ್ಯಾಸ ಪದ್ಧತಿಗಳ ಇತಿಹಾಸವನ್ನು ಓದಿದಂತೆಲ್ಲ ಅವು ಬೇರೆ ಬೇರೆಯ ಕಾಲದಲ್ಲಿ ಬೇರೆ ಬೇರೆಯ ತೆರನಾಗಿದ್ದವೆಂದು ಸ್ಪಷ್ಟವಾಗುತ್ತದೆ. ಹೀಗೆ ಈ ಪದ್ಧತಿಗಳಿಗೆ ಘರ್ಷಣೆ ನಡೆದು ಇವುಗಳಲ್ಲಿ ಯಾವುದನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸಿಕೊಳ್ಳಬೇಕೆಂಬ ಪ್ರಶ್ನೆಗೆ ಸಿದ್ಧಾಂತವಾದ ಉತ್ತರವನ್ನು ದೊರಕಿಸುವುದು ಕಷ್ಟವಾಗಿದೆ. ಮನುಷ್ಯನ ಜನ್ಮದ ಉದ್ದೇಶವೇ ಸಚ್ಚಿದಾನಂದ ರೂಪವಾದ ಪರಮಾರ್ಥ ತತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಎಂಬುದು ನಿಜವಾದರೆ ವಿದ್ಯಾಭ್ಯಾಸ ಕ್ರಮದಲ್ಲಿ ಯಾವ ನೀತಿಯನ್ನು ಅನುಸರಿಸಬೇಕಾಗುವುದು ಎಂಬ ಪ್ರಶ್ನೆಯೂ ಅತಿ ಮಹತ್ವದ್ದಾಗಿರುತ್ತದೆ. ವಿದ್ಯಾಭ್ಯಾಸ ನಡವಳಿಕೆ ಬಹಳ ಮುಖ್ಯ ಆಗುತ್ತೆ. ಅವಾಗ ಸುಳ್ಳು ಹೇಳಬಾರ್ದು, ಹಿಂಸೆ ಮಾಡಬಾರ್ದು, ತೊಂದರೆ ಕೊಡಬಾರ್ದು, ಯಾರು ಮೋಸ ಮಾಡಬಾರ್ದು, ಸೋಮಾನ ಅದೆಲ್ಲ ಬರುತ್ತೆ. ಗುಣವಂತ ಬೆಳೆಸ್ಬೇಕು ಮಕ್ಕಳನ್ನ. ಮಕ್ಕಳಿಗೆ ಗುಣ ಬಂದ್ಬಿಡ್ತು ಅಂದ್ರೆ ತಾನೇ ಎಲ್ಲ ವಿದ್ಯಾಭ್ಯಾಸ ಬರುತ್ತೆ. ಗುಣಹೀನ ಆಗಬಾರ್ದು ಮನುಷ್ಯ. ಈ ಪ್ರಶ್ನೆಯ ವಿಚಾರವನ್ನು ನಾವು ಮುಂದಿನ ಸಂಪುಟಕ್ಕೆ ಮೀಸಲಾಗಿಟ್ಟಿದ್ದೇವೆ.